ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಟ್ಟೆಗಳು ಅನೇಕ ಬಣ್ಣಗಳನ್ನು ಮಿಳಿತುಕೊಂಡ ಅತಿ ಸುಂದರ ಕೀಟ ಅಂದರೆ ತಪ್ಪಾಗಲಾರದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಚಿಟ್ಟೆಗಳನ್ನು, ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡೋದಂದರೆ ಒಂದು ಕೌತುಕ. ಆದರೆ ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಾದರೂ ಆಗಿರಬಹುದು, ಅತಿ ವಿರಳವಾಗಿ ಚಿಟ್ಟೆಗಳನ್ನು ನೋಡ್ತಾ ಇದ್ದೇವೆ. ಇಂಥ ಪರಿಸರ ಸ್ನೇಹಿ ಚಿಟ್ಟೆಗಳ ಸಂರಕ್ಷಣೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಾಗರಹೊಳೆ ಉಪವಲಯ ಅರಣ್ಯಾಧಿಕಾರಿ ನವೀನ್ ರಾವತ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮೊದಲಿಗೆ ಈ ಚಿಟ್ಟೆಗಳಲ್ಲಿ ಎಷ್ಟು ಪ್ರಭೇದಗಳಿವೆ ಅನ್ನೋದನ್ನು ತಿಳಿಸ್ಕೊಡಿ. ನಿಸರ್ಗದಲ್ಲಿ ನಾವು ಚಿಟ್ಟೆಗಳನ್ನು ಸ್ವತಂತ್ರ ಮತ್ತು ಸ್ವಚ್ಛಂದ ಹಾಗೂ ಶಾಂತಿಯ ಒಂದು ಇದನ್ನು ನಾವು ಬಿಂಬಿಸ್ತೀವಿ. ಚಿಟ್ಟೆಗಳಲ್ಲಿ ನಾವು ಜೀವಸೂಚಿಯಾಗಿ ನಾವು ಅದನ್ನು ಪರಿಗಣಿಸ್ತೀವಿ. ವಿಶ್ವದಲ್ಲಿ ಒಟ್ಟು 18,000 ಚಿಟ್ಟೆಗಳನ್ನ ನಾವು ಕಂಡುಬರುತ್ತೆ. ಅದರಲ್ಲಿ ಭಾರತದಲ್ಲಿ 1,501 ಚಿಟ್ಟೆಗಳನ್ನ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ 334 ಚಿಟ್ಟೆಗಳನ್ನ ನಾವು ನೋಡ್ತೀವಿ. ಹಾಗೆ ನಾಗರಹೊಳೆಯಲ್ಲಿ ನಾವು ಕಳೆದ 5 ವರ್ಷದಿಂದ ನಾವು 209 ಪ್ರಭೇದಗಳನ್ನ ನಾವು ಗುರುತು ಮಾಡಿದ್ದೀವಿ ಇಲ್ಲಿವರೆಗೂ. ಹಾಗೂ ಚಿಟ್ಟೆಗಳಲ್ಲಿ ಪ್ರಭೇದಗಳಲ್ಲಿ ಅಂದರೆ ಅದರ ಕುಟುಂಬದಲ್ಲಿ ಮೇಜರ್ ಕುಟುಂಬ ಬಂದು ಲೆಪಿಡಾಪ್ಟೆರಾ ಅಂತ ಹೇಳ್ತೀವಿ. ಲೆಪಿಡಾಪ್ಟೆರಾದಲ್ಲಿ ಸಬ್ ಫ್ಯಾಮಿಲೀಸ್ಗಳು ಬಂದು ಅದರಲ್ಲಿ ನಮ್ಮಲ್ಲಿ ಪ್ಯಾಪಿಲಿನಾಡೆ ಅಂತ ಹೇಳ್ತೀವಿ, ಬಾಲದ ಚಿಟ್ಟೆಗಳು ಅಂತ ಹೇಳ್ತೀವಿ. ಹಾಗೂ ನೆಕ್ಸ್ಟ್ ಬಂದು ಪ್ಯಾಪಿಲಿನಾಡೆ ಅಂತ ಹೇಳ್ತೀವಿ. ಪ್ಯಾಪಿಲಿನಾಡೆ ಬಂದು ಹಳದಿ ಮತ್ತು ಬಿಳಿ ಅಂತ ಹೇಳ್ತೀವಿ. ಮತ್ತು ನಿಂಫಾಲಿಡೆ ಅಂತ ಹೇಳ್ತೀವಿ. ನಿಂಫಾಲಿಡೆ ಬಂದು 3ನೇ ಕುಟುಂಬ ಬಂದು. ಇದು ನಮ್ಮಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರುವ ಚಿಟ್ಟೆಗಳಲ್ಲಿ ಈ ಫ್ಯಾಮಿಲಿ ನಾವು ನೋಡ್ಬೋದು. ಅದರಲ್ಲಿ ಕುಚ್ಚುಪಾದದ ಚಿಟ್ಟೆಗಳು ಅಂತ ನಾವು ಕರಿತೀವಿ ಇದನ್ನು. ನೆಕ್ಸ್ಟ್ 4ನೇದು ಬಂದು ಆಸ್ಪೆರಿಡೆ ಅಂತ ಹೇಳ್ತೀವಿ, ಜಿಗಿ ಚಿಟ್ಟೆಗಳು ಅಂತ ಹೇಳ್ತೀವಿ. 5ನೇದು ಬಂದು ಲೈಸೆನೆಡೆ ಅಂತ ಹೇಳ್ತೀವಿ, ಬ್ಲೂಸ್ ಅಂತ ನೀಲಿಗಳು ಅಂತ ಬರ್ತದೆ ಇದರಲ್ಲಿ. ಆ್ಯಂಡ್ 6ನೇದು ಬಂದು ರ್ಯಾಂಡಿಡೆ ಅಂತ ಬರ್ತದೆ. ಇದಿಷ್ಟು ನಮ್ಮ ಚಿಟ್ಟೆಗಳಲ್ಲಿ ಕಂಡುಬರುವಂಥ ಪ್ರಭೇದಗಳು. ಅದರಲ್ಲಿ ಯಾವುದು ದೊಡ್ಡ ಚಿಟ್ಟೆಗಳು ಅಥವಾ ಚಿಕ್ಕ ಚಿಟ್ಟೆಗಳು ಅಂದರೆ ನಾವು ತುಂಬ ನೋಡೋದು ಚಿಕ್ಕ ಚಿಟ್ಟೆಗಳು ಹೆಚ್ಚಾಗಿ ನೋಡ್ತೀವಿ. ಎಲ್ಲೋ ಕೆಲವೆಡೆ ಮಾತ್ರ ದೊಡ್ಡ ಚಿಟ್ಟೆಗಳು ಕಾಣುತ್ತವೆ. ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊ. ಪ್ರಪಂಚದಲ್ಲಿ ಅತಿ ದೊಡ್ಡ ಚಿಟ್ಟೆ ಅಂದರೆ ಕ್ವೀನ್ ಅಲೆಕ್ಸಾಂಡರ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ವಿಂಗ್ ಸ್ಪ್ಯಾನ್ ಮುಖಾಂತರನೇ ಹೇಳ್ತೀವಿ. ಅತಿ ಹೆಚ್ಚು ದೊಡ್ಡದ ಇದು. ನಮ್ಮ ಭಾರತದಲ್ಲಿ ಬಂದು ನಮ್ಮ ಗೋಲ್ಡನ್ ಬರ್ಡ್ ವಿಂಗ್ ಅಂತ, ಇದು ನಮ್ಮ ಉತ್ತರ ಭಾರತದಲ್ಲಿ ನೋಡಲಿಕ್ಕೆ ಮಾತ್ರ ಸಿಗುವಂಥದ್ದು. ನಮ್ಮ ದಕ್ಷಿಣ ಭಾರತದಲ್ಲಿ ಇದು ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ. ನೀವು ಸದರ್ನ್ ಬರ್ಡ್ ವಿಂಗ್ ಬಂದು ಸ್ವರ್ಣೆ ಅಂತ, ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ಇದು. ನಮ್ಮ ಕರ್ನಾಟಕದ ಫ್ಲಾಗ್ ಯಾವ ಕಲರ್ ಇರುತ್ತೆ ಆ ಕಲರ್ 2 ಸ್ಪಾಟ್ಸ್ಗಳು ನಾವು ನೋಡ್ಲಿಕ್ಕೆ ಸಿಗ್ತದೆ. ಹಳದಿ ಮತ್ತು ಕೆಂಪು ಮಿಶ್ರಿತ ಒಂದು ಸ್ಪಾಟ್ನ ನೋಡ್ಲಿಕ್ಕೆ ಬರ್ತದೆ. ಇದಕ್ಕೆ ಕರ್ನಾಟಕ ರಾಜ್ಯ ಚಿಟ್ಟೆ ಅಂತ ಹೇಳಿ ಕರೀತಾರೆ. ವಿಶ್ವದಲ್ಲಿ ಸ್ಮಾಲೆಸ್ಟ್ ಬಟರ್ಫ್ಲೈ ಬಂದು ನಮ್ಮಲ್ಲಿ ಪಿಗ್ಮಿ ಬ್ಲೂ ಅಂತ ಕರಿತೀವಿ. ಭಾರತದಲ್ಲಿ ಗ್ರಾಸ್ ಜ್ಯುವೆಲ್ ಇದೆ, ಕರ್ನಾಟಕದಲ್ಲೂ ಅದೇ ಗ್ರಾಸ್ ಜ್ಯುವೆಲ್ ಅಂತಲೇ ಇರುತ್ತೆ. ಮತ್ತು ರೀಸೆಂಟಾಗಿ ಒಂದು ಸ್ಪೀಶೀಸ್ನ ನಾವು ಡಿಸ್ಕವರ್ ಮಾಡಿದ್ದಾರೆ, ರೋಹಿತ್ ಅಂತ ಒಂದು ಸೈಂಟಿಸ್ಟು ನಮ್ಮ ವೆಸ್ಟರ್ನ್ ಘಾಟ್ಸ್ ಪ್ಯಾಚಲ್ಲಿ. ಅದು ಬಂದು ಕಂಜಾಯಿಂಡ್ ಸಿಲ್ವರ್ ಲೈನ್ ಅಂತ 2024 ಅದು ಪೇಪರ್ ಪಬ್ಲಿಷ್ ಆಗಿದೆ. ಅದು ನಮ್ಮ ವೆಸ್ಟರ್ನ್ ಘಾಟ್ಸ್ ಪ್ಯಾಚಲ್ಲಿ ಮಾತ್ರ, ಸಹ್ಯಾದ್ರಿ ಮಲೆಪರ್ವತಗಳಲ್ಲಿ ಚಿಟ್ಟೆ ಆಗಿದೆ. ಓಕೆ, ಈ ಒಂದು ಎಲ್ಲ ಚಿಟ್ಟೆಗಳ ಜೀವನ ಚಕ್ರ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ. ಜೀವನ ಚಕ್ರದಲ್ಲಿ ಏನಾಗುತ್ತೆ, ಸಂಭೋಗದ ನಂತರ, ಗಂಡು ಹೆಣ್ಣು ಸಂಭೋಗದ ನಂತರ ಹೆಣ್ಣು ಚಿಟ್ಟೆ ಆಹಾರ ಆಧಾರಿತ ಸಸ್ಯಗಳನ್ನ ಹುಡುಕ್ತಾ ಹೋಗ್ತದೆ. ಆಹಾರ ಆಧಾರಿತ ಸಸ್ಯಗಳು ಸಿಕ್ಕಿದಾಗ ಮೊಟ್ಟೆನ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಟ್ಟೆನ ಇಟ್ಮೇಲೆ ಮೊಟ್ಟೆನ ಎಲ್ಲಿಡುತ್ತೆ ಅಂದರೆ ಅದು ಸ್ಪೆಸಿಫಿಕ್ ಆಗಿರುತ್ತೆ. ಯಾವ ಮೊಟ್ಟೆ ಎಲ್ಲಿಡುತ್ತೆ ಅದ್ರ ಮೇಲೂ ನಾವು ಸ್ಪೀಶೀಸ್ನ ನಾವು ಬೇರೆ ಬೇರೆ ಪ್ರಭೇದಗಳನ್ನ ನಾವು ಹೇಳ್ಬೋದು. ಮೊಟ್ಟೆಗಳನ್ನ ಅದು ಯಂಗ್ ಲೀಫ್ ಮೇಲೆ ಅಂದರೆ ಚಿಗುರು ಎಲೆ ಮೇಲೆ ಮಾತ್ರ ಅದು ನಾವು ನೋಡಲಿಕ್ಕೆ ಇಡ್ತವೆ. ಯಾಕಂದರೆ ಹುಟ್ಟಿದಂಥ ಮರಿಗಳು, ಮೊಟ್ಟೆ ಹೊಡೆದು ಮರಿಯಾದ ಮರಿಗಳು ಅದನ್ನು ಈಸಿಯಾಗಿ ತಿನ್ನಬೇಕು, ಡೈಜೆಸ್ಟ್ ಆಗಬೇಕು ಅಂತ ಇದಕ್ಕೆ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಇಡ್ತದೆ. ಅದಾದಮೇಲೆ ಮರಿ ತಿಂದು ಒಂದು 2 ದಿನ 3 ದಿನ 4 ದಿನ ಆದಮೇಲೆ ಇನ್ಸ್ಟಾರ್ಸ್ಗಳು ಅಂತ ಹೇಳ್ತೀವಿ. ಒಂದು ಗ್ರೋತ್ ಫೇಸ್ ಇದಾಗುತ್ತೆ. ಫಸ್ಟ್ ಇನ್ಸ್ಟಾರ್, ಸೆಕೆಂಡ್ ಇನ್ಸ್ಟಾರ್, ಥರ್ಡ್ ಇನ್ಸ್ಟಾರ್, ಲಾರ್ವಾಸ್ಗಳಾಗುತ್ತೆ, ಕಂಬಳಿ ಒಳಗಳಾಗುತ್ತೆ, ಎಲೆಗಳನ್ನ ತಿಂದು. ನೆಕ್ಸ್ಟ್ 3ನೇ ಇದು ಬಂದು ಪ್ಯೂಪೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಕ್ರೈಸಾಲಿಸ್ ಸ್ಟೇಜ್ ಆರ್ ಪ್ಯೂಪೇಷನ್ ಸ್ಟೇಜ್ ಅಂತ, ಕೋಶಾವಸ್ಥೆ ಅಂತ ಹೇಳ್ತೀವಿ. ಕೋಶಕ್ಕೆ ಹೋಗುತ್ತೆ ಅಂದರೆ ಎಲ್ಲ ತಿಂದಾದ್ಮೇಲೆ ಕೋಶಕ್ಕೆ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಈಗ ಸಿಲ್ಕ್ ವಾರ್ಮಲ್ಲಿ ನೀವು ನೋಡಿರ್ಬೋದು, ಸಿಲ್ಕ್ ಇದರಲ್ಲಿ ಅಥವಾ ಬಟರ್ಫ್ಲೈ ಅದನ್ನು ಕ್ರೈಸಾಲಿಸ್ ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಸೇರಿ ಅದು ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ಳುತ್ತೆ. ಆ್ಯಂಟನಾ ಬರೋದಕ್ಕಾಗಲಿ, ಕಾಲು ಬರೋದಕ್ಕಾಗಲಿ, ರೆಕ್ಕೆಗಳು ಬರೋದಕ್ಕಾಗಲಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಒನ್ ಫೈನ್ ಡೇ ಯಾವಾಗ ಒಳ್ಳೆ ಉತ್ತಮ ಅದಕ್ಕೆ ಪರಿಸರ ಸಿಗುತ್ತೆ, ಉತ್ತಮ ಒಂದು ಗಾಳಿ ಬೆಳಕು ಇಂಥ ಸಿಕ್ಕಿದಾಗ ಅದು ಅಲ್ಲಿಂದ ಹೊರಗಡೆ ಬರುತ್ತೆ. ಅದು ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ. ಅಲ್ಲಿಂದ ಒಂದು 3-4 ದಿನ ಅದು ಪ್ರೌಢಾವಸ್ಥೆಯಲ್ಲೇ ಇರುತ್ತೆ. ಮತ್ತು
ಅದು ನೆಕ್ಸ್ಟು ಸಂಭೋಗಕ್ಕೆ ರೆಡಿಯಾಗಿ ಇದು ಮಾಡ್ಕೊ. ಓಕೆ ಸರಿ. ಪತಂಗಗಳು ಚಿಟ್ಟೆಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತವೆ. ಅಂದರೆ ಏನು ಇವು ಎರಡರ ನಡುವಿನ ವ್ಯತ್ಯಾಸ ಏನು? ಜನಸಾಮಾನ್ಯರಿಗೆ ಹೇಗೆ ಅದನ್ನು ಕಂಡುಹಿಡಿಬೋದು ಅನ್ನೋದನ್ನು ತಿಳಿಸಿ. ಎಲ್ಲರಲ್ಲೂ ಅದೊಂದು ಪ್ರಶ್ನೆ ಇರುತ್ತೆ, ಎಲ್ಲರಲ್ಲೂ ಅದು ಒಂದು ಕುತೂಹಲ. ಅಂದರೆ ಎಲ್ಲರೂ ಪತಂಗ ಮತ್ತು ಚಿಟ್ಟೆನ ಎರಡೂ ಒಂದೇ ಅಂದ್ಕೊಳ್ತಾರೆ. ಒಂದೇ ಫ್ಯಾಮಿಲಿಗೆ ಸೇರಿದಂಥ ಎರಡು ಬೇರೆ ಬೇರೆ ಇದು ತುಂಬ ನಾವು ವ್ಯತ್ಯಾಸ ನೋಡ್ಬೋದು. ಚಿಟ್ಟೆಗಳಲ್ಲಿ ಮೇಜರ್ ಫಸ್ಟು ಡಿಫ್ರೆನ್ಸ್ ಏನಂತಂದರೆ, ವ್ಯತ್ಯಾಸ ಏನಂತಂದರೆ, ಚಿಟ್ಟೆಗಳಲ್ಲಿ ನಾವು ಆ್ಯಂಟೆನಾ ಅಂತ ಹೇಳ್ತೀವಲ್ಲ, ಆ್ಯಂಟೆನಾ ಬಂದು ಥ್ರೆಡ್ ಲೈಕ್ ಥರ ಅಂದರೆ ದಾರದ ಥರ ಇರುತ್ತೆ. ಪತಂಗಗಳಲ್ಲಿ ಫೆದರ್ ಥರ ಇರುತ್ತೆ, ಪುಕ್ಕದ ಥರ ಒಂದು ಇರುತ್ತೆ, ಅದು ಗರಿ ಥರ ಇರುತ್ತೆ. ಎರಡನೇದೇ ಡಿಫ್ರೆನ್ಸ್ ಬಂದು ಚಿಟ್ಟೆಗಳು ಕೂತಾಗ ಅದ್ರದ್ದು ಎರಡು ರೆಕ್ಕೆಗಳು ಮಡ್ಚ್ಕೊಂಡು ಕೂತಿರುತ್ತೆ, ಅಂದರೆ ಎರಡು ರೆಕ್ಕೆಗಳು ಫೋಲ್ಡ್ ಆಗಿರುತ್ತೆ. ಪತಂಗಗಳಲ್ಲಿ ಎರಡು ರೆಕ್ಕೆಗಳು ಓಪನ್ ಆಗಿ ಕೂರುತ್ತೆ. ಮತ್ತು ಚಿಟ್ಟೆಗಳು ನೋಡಿದ್ರೆ ನಾವು ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೆ ಸುಂದರವಾಗಿರುತ್ತದೆ. ಪತಂಗಗಳಲ್ಲಿ ಏನಾಗುತ್ತೆ, ಡಲ್ ಕಲರ್ ಅಂತ ಹೇಳ್ತೀವಿ ನಾವು, ಡಲ್ ಕಲರ್ ಅಂತ ಹೇಳ್ತೀವಿ. ಅದರಲ್ಲಿ ಬಣ್ಣ ಬಣ್ಣದ ಬರುತ್ತೆ, ಬಟ್ ಅಷ್ಟು ಇದ್ರ ಥರ ಅಟ್ರಾಕ್ಷನ್ಸ್ ನಮಗೆ ಬ್ರೈಟ್ ಆಗಿ ಕಾಣೋದಕ್ಕೆ ಸಿಗಲ್ಲ. ಮತ್ತು ಪತಂಗಗಳಲ್ಲಿ ಏನಾಗುತ್ತೆ, ಕ್ರೈಸಾಲಿಸ್ ಸ್ಟೇಜ್ ಅಂದರೆ ಕ್ಯುಕೂನ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಎಲೆ ಎಲ್ಲ ತಿಂದು ಹೋಗಿ ಇದು ಮಾಡ್ಕೊಳುತ್ತೆ, ಆವಾಗ ಎಲ್ಲ ಇದನ್ನು ನುಲ್ದು, ಎಕ್ಸಾಂಪಲ್ ನಮ್ಮ ರೇಷ್ಮೆ ಇದು ಕುಕ್ಕನ್ಸ್ಗಳು ಸೇರಿದಂಗೆ. ಬಟ್ ಚಿಟ್ಟೆಗಳಲ್ಲಿ ಆ ಥರ ಆಗಲ್ಲ, ಅದು ಒಂದು ಓಪನ್ ಪದರ ಥರನೇ ಕಾಣುತ್ತೆ ನೀಟಾಗಿ. ಅದರಲ್ಲಿ ಹೋಗಿ ಅದರದ್ದು ಕೋಶಾವಸ್ಥೆನ ಮುಗಿಸ್ತವೆ. ಮತ್ತು ಕಂಬಳಿ ಹುಳಗಳ ಅಂದರೆ ಪತಂಗಗಳ ಕಂಬಳಿ ಹುಳಗಳು ಮರಿಗಳು ಏನಿರುತ್ತೆ ಎಲ್ಲ ಮುಳ್ಳಾಗಿರುತ್ತೆ, ನಮಗೆ ಸೋಂಕು ಅಂತ ಹೇಳ್ತೀವಿ, ಅದು ಮುಟ್ಟಿದ್ರೆ ಚುಚ್ಚುತ್ತೆ. ಬಟ್ ಚಿಟ್ಟೆಗಳಲ್ಲಿ ಅದು ನುಣುಪಾಗಿರುತ್ತದೆ, ಅದು ನಾವು ಮುಟ್ಟಿದ್ರೂ ಅದು ಏನು ಇದಾಗಲ್ಲ. ಓಕೆ. ಈಗ ನಾವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವಾತಾವರಣವನ್ನು ನೋಡ್ತೀವಿ. ಈಗ ಅದಕ್ಕನುಗುಣವಾಗಿ ಚಿಟ್ಟೆಗಳಲ್ಲೂ ಕೂಡ ಬದಲಾವಣೆ ಇರುತ್ತಾ ಹೇಗೆ? ಅಂದರೆ ಎಲ್ಲಿ ಹೆಚ್ಚಾಗಿ ಚಿಟ್ಟೆಗಳು ಕಂಡು ಬರುತ್ತವೆ? ನಮ್ಮಲ್ಲಿ ಚಿಟ್ಟೆಗಳ ವಾಸಸ್ಥಾನಗಳು ಅಂತ ಹೇಳ್ತೀವಿ. ಚಿಟ್ಟೆಗಳ ವಾಸಸ್ಥಾನಗಳಲ್ಲಿ ನಮ್ಮಲ್ಲಿ ಏನು ಕಾಡುಗಳಿದ್ದಾವೆ, ನಿತ್ಯಹರಿದ್ವರ್ಣ ಕಾಡು ಇರ್ಬೋದು, ಅರೆನಿತ್ಯಹರಿದ್ವರ್ಣ ಕಾಡುಗಳಿರ್ಬೋದು, ದೇವಭರಿತ ಎಲೆಯುದ್ರ ಕಾಡುಗಳಿರ್ಬೋದು, ಒಣ ಎಲೆಯುದ್ರ ಕಾಡುಗಳಿರ್ಬೋದು, ಕುರ್ಚುಲ್ ಕಾಡುಗಳು, ಮತ್ತು ಬ್ಯಾಂಬು ಬಿದಿರು ಕಾಡುಗಳು, ಮತ್ತು ನಾವು ವಾಸ ಅಂತ ಮಾಡುವಂಥ ನಮ್ಮ ವಾಸಸ್ಥಾನಗಳು, ಮನುಷ್ಯ ವಾಸಸ್ಥಾನಗಳು, ಮತ್ತು ಕೆಲವೊಂದು ಗ್ರಾಸ್ಲ್ಯಾಂಡ್ ಅಂತ ಹೇಳ್ತೀವಿ, ಟಾಲ್ ಗ್ರಾಸ್ಲ್ಯಾಂಡ್ ಅಥವಾ ಹುಲ್ಲುಗಾವಲುಗಳು, ಮತ್ತು ನದಿ ಭಾಗದ ಕಾಡುಗಳು. ಈ ಕಾಡುಗಳಲ್ಲಿ ನಮಗೆ ನಾವು ಹೆಚ್ಚು ನಾವು ಚಿಟ್ಟೆಗಳನ್ನ ನೋಡ್ತಾ ಹೋಗ್ಬೋದು. ಈ ಭಾಗ ಅಂದರೆ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಕಾಣೋ ಚಿಟ್ಟೆಗಳೇ ಬೇರೆ ರೀತಿ ಇರುತ್ತೆ, ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣೋದೇ ಬೇರೆ ರೀತಿ ಇರುತ್ತೆ. ಮಲೆನಾಡಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಪ್ಯಾಪಿಲಿನಿಡೇ ಅಂತ ಒಂದು ಕುಟುಂಬ ಹೇಳಿದೆ. ಆ ಪ್ಯಾಪಿಲಿನಿಡೇಲಿ ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ ಸೊರಣೆ, ಯಾವುದು ನಮ್ಮ ಸದರ್ನ್ ಬರ್ಡ್ ವಿಂಗು, ನೀಲಿ ಮಾರ್ಮೋನ್ ಅಂತ ಹೇಳ್ತೀವಿ, ಬ್ಲೂ ಮಾರ್ಮೋನ್ ಅಂತ ಹೇಳ್ತೀವಿ, ಕೆಂಪಿ ಅಂತ ಹೇಳ್ತೀವಿ. ಇಂಥ ಬಟರ್ಫ್ಲೈಸ್ಗಳು ನಮಗೆ ಅಲ್ಲಿ ಮಾತ್ರ ನೋಡಲಿಕ್ಕೆ ಸಿಗೋಂಥದ್ದು. ಯಾಕಂದರೆ ಅದು ಅಲ್ಲಿ ಇರೋಂಥ ಆಹಾರ ಆಧಾರಿತ ಸಸ್ಯಗಳು ಅಲ್ಲಿ ಮಾತ್ರ ಅವಕ್ಕೆ ಸಿಗೋಂಥದ್ದು, ಅಲ್ಲಿ ಮಾತ್ರ ಅವು ನಾವು ನೋಡ್ಬೋದು. ಆ ಚಿಟ್ಟೆಗಳು ಅಲ್ಲಿದ್ದಾವೆ ಅಂದರೆ ಆ ಕಾಡನ್ನು ನಾವು ಅದು ಸೂಚಿಸ್ತವೆ, ಇಂಥ ಕಾಡು ಅಲ್ಲಿ ಇದೆ ಅಂತ. ಇನ್ನು ಕೆಲವೊಂದು ಇದು ಅಂದರೆ ನಿಂಫ್ಯಾಲಿಡೇ ಬಂದು ಬ್ರಷ್ ಫ್ರೂಟೆಡ್ ಬಟರ್ಫ್ಲೈಸ್ ಅಂತ ಹೇಳ್ತೀವಿ. ಅದು ಬಂದು ಪ್ಲೈನ್ ಲ್ಯಾಂಡ್ಸ್ಗಳಲ್ಲಿ, ಅಂದರೆ ಸಮತಟ್ಟಿನ ನಮ್ಮ ಮೈಸೂರು, ಬೆಂಗಳೂರು, ಅಂದರೆ ನಮ್ಮ ಕರ್ನಾಟಕ ಬೆಲ್ಟ್ಗಳಲ್ಲಿ ನಮಗೆ ತುಂಬ ಅತಿ ಹೆಚ್ಚು ನೋಡೋಕ್ಕೆ ಸಿಗ್ತದೆ. ಎಲ್ಲೆಲ್ಲಿ ಪ್ರದೇಶಗಳಲ್ಲಿ ಬದಲಾವಣೆ ಆಗೋ ಹಾಗೆ ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಹೇಗೆ ಬದಲಾಗುತ್ತೆ, ಆದರೆ ಆಹಾರ ಸೇವನೆ ಇರ್ಬೋದು, ಅದರ ಲೈಫ್ ಸ್ಪ್ಯಾನ್ ಇರ್ಬೋದು, ಈ ಬಗ್ಗೆ ಒಂದು ತಿಳಿಸ್ಕೊಡಿ. ಚಿಟ್ಟೆಗಳಲ್ಲಿ ಚಟುವಟಿಕೆ ಮೊದಲನೇದಾಗಿ ಬಂದು ಆಹಾರ ಸೇವನೆ ಎರಡು ಥರ ಆಗುತ್ತೆ. ಒಂದು ಮರಿಗಳಲ್ಲಿ ಆಗೋಂಥದ್ದು, ಇನ್ನೊಂದು ವಯಸ್ಕ ಚಿಟ್ಟೆಗಳಲ್ಲಾಗಂಥದ್ದು. ಮರಿಗಳಲ್ಲಿ ಅದು ಏನಾಗುತ್ತೆ, ಆಹಾರಾಧಾರಿತ ಅಂದರೆ ಓಸ್ಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅಂಥ ಓಸ್ಟ್ ಪ್ಲಾಂಟ್ಸ್ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿ ಆ ಮರಿಗಳು ಆ ಎಲೆಗಳನ್ನ ತಿಂದು ಅದರದ್ದು ಅರ್ಧ ಲೈಫ್ನ ಕಂಪ್ಲೀಟ್ ಮಾಡುತ್ತೆ. ಇನ್ನು ಅರ್ಧ ಲೈಫ್ ನೆಕ್ಸ್ಟ್ ಬಂದು ಅದು ನೆಕ್ಟರ್ ಪ್ಲಾಂಟ್ಸ್, ಅಂದರೆ ಹೂವಿನ ಇದನ್ನು ಮಕರಂದನ ಇರೋ ಅಂಥ ಒಂದು ಕೆಲಸ ಮಾಡ್ತವೆ. ಇದಿಷ್ಟು ವಯಸ್ಕ ಚಿಟ್ಟಲ್ಲಿ ನಾವು ನೋಡೋಕ್ಕೆ ಸಿಗ್ತದೆ. ಇದಾದಮೇಲೆ ನೆಕ್ಸ್ಟ್ ನಮಗೆ ನೋಡೋದು ಮಡ್ ಪಡ್ಲಿಂಗ್ ಅಂತ ನೋಡ್ತೀವಿ. ಮಡ್ ಪಡ್ಲಿಂಗ್ ಅಂದರೆ ಈ ಕೆಸರುಗಳಲ್ಲಿ ಅಥವಾ ನೀರು ಇಂಥ ಜಾಗಗಳಲ್ಲಿ ಮಿನರಲ್ ಕಂಟೆಂಟ್ನ ಬಟರ್ಫ್ಲೈಸ್ಗಳು ತಗೊಳ್ತವೆ. ಬಟರ್ಫ್ಲೈಸ್ಗೆ ಭಾಳ ಇಂಪಾರ್ಟೆಂಟ್ ಒಂದು ಇದು ಏನಂದರೆ, ಅದು ನೆಕ್ಸ್ಟ್ ಸಂತಾನ ಇದು ಮಾಡಬೇಕು ಅಂದರೆ ಭಾಳ ಇಂಪಾರ್ಟೆಂಟ್ ಏನಂದರೆ ಇದು ಮಡ್ ಪಡ್ಲಿಂಗ್. ಮಣ್ಣಲ್ಲಿರೋ ಅಂಥ ಲವಣಾಂಶ, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಹಾಗೂ ಪ್ರೋಟೀನ್ಸ್ಗಳಿರ್ಬೋದು, ಇದನ್ನೆಲ್ಲ ಗಂಡು ಚಿಟ್ಟೆಗಳು ನೆಲದಿಂದ ಹೀರಿ, ಸಿಂಫೋನಿ ಮುಖಾಂತರ ನೆಲದಿಂದ ಹೀರಿ
ತನ್ನಲ್ಲಿ ಕ್ರಿಸ್ಟಲ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಒಂದು ಸಕ್ಕರೆ ಒಂದು ಗಾತ್ರದ ಒಂದು ಕ್ರಿಸ್ಟಲ್ ಫಾರ್ಮ್ ಮಾಡಿಕೊಂಡು ಸಂಭೋಗದ ಇದರಲ್ಲಿ ಅದನ್ನು ಫೀಮೇಲ್ಗೆ ಪಾಸ್ ಮಾಡುತ್ತೆ. ಈ ಫೀಮೇಲ್ಗೆ ಅದು ಯಾವ ಥರ ಉಪಯೋಗ ಆಗುತ್ತೆ ಅಂದರೆ ಮೊಟ್ಟೆಗಳ ಸೈಜ್ ಇರ್ಬೋದು, ಗಾತ್ರದಲ್ಲಾಗಿರ್ಬೋದು, ಅಥವಾ ಮೊಟ್ಟೆಗಳ ಕೋಶದ ಒಂದು ಬೆಳವಣಿಗೆಗಾಗಿ ಇದು ಉಪಯೋಗ ಆಗುತ್ತೆ. ಇದೆಲ್ಲ ಯಾವ ಥರ ಅಂದರೆ ಅದಕ್ಕೆ ಇನ್ಸ್ಟಿಂಕ್ಟ್ ಮೆಮೊರೀಸ್ ಅಂತ ಹೇಳ್ತೀವಿ ನಾವು. ಅದು ಎಲ್ಲೆಲ್ಲಿ ತಂದೆ ಮತ್ತು ತಾಯಿ ಹೋಗಿ ಅದು ಮಿನರಲ್ಸ್ನ ತೊಗೊಂಡಿತ್ತು ಅದೆಲ್ಲ ಹೋಗಿ ಬ್ರೈನ್ ಮ್ಯಾಪಿಂಗ್ ಥರ, ಅಂದರೆ ಮ್ಯಾಪಿಂಗ್ ಥರ ಆಗುತ್ತೆ. ನಾವು ಹೆಂಗೆ GPS ಲೊಕೇಶನ್ ತೊಗೊಂಡು ಮ್ಯಾಪ್ ಮಾಡ್ತಾ ಹೋಗ್ತೀವಿ, ಅದೇ ಥರ ಅವು ಅಲ್ಲಿ ಬ್ರೈನ್ಗೆ ಹೋಗಿ ಅದ್ರ ಮೆಸೇಜ್ ಹೋಗುತ್ತೆ. ಎಲ್ಲೆಲ್ಲಿ ಈ ತಂದೆ ತಾಯಿಗಳು ಹೋಗಿ ಈ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತವೆ ಅಥವಾ ಈ ಥರ ಇದು ಮಾಡಿರ್ತವೆ ಅಂಥ ಜಾಗದಿಂದ ಅವು ತನ್ನ ಮರಿಗಳಿಗೂ ಅವು ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ ಬಂದು ಬ್ಯಾಸಿಂಗ್ ಅಂತ ಹೇಳ್ತೀವಿ ನಾವು, ಬಿಸಿಲು ಕಾಯುವಿಕೆ ಅಂತ ಹೇಳ್ತೀವಿ. ಚಿಟ್ಟೆಗಳಿಗೆ ತುಂಬ ಬಹಳ ಮುಖ್ಯವಾದ ಒಂದು ಇದು ಕ್ರಿಯೆ ಇದು. ಬೆಳಗಿನ ಜಾವ ಬಿಸಿಲು ಕಾದಾದಮೇಲೆ ಅದು ಮುಂದೆ ಹಾರಾಟ ಆಗೋಕ್ಕೆ ಒಂದು ಸುಲಭವಾಗಿ ಇದಾಗುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಬಂದು ಪ್ಯಾಟ್ರೋಲಿಂಗ್ ಅಂತ ಹೇಳ್ತೀವಿ, ಗಸ್ತು ತಿರುವಿಕೆ ಅಂತ ಹೇಳ್ತೀವಿ. ಗಂಡು ಚಿಟ್ಟೆಗಳು ಹೆಣ್ಣು ಚಿಟ್ಟೆಗೆ ಹುಡ್ಕೊಂಡು ಇದು ಗಸ್ತುನ ತಿರುಗ್ತವೆ. ಇದು ಒಂದು ಚಟುವಟಿಕೆಯಾಗಿ ಕಂಡು. ಓಕೆ, ಈಗ ಚಿಟ್ಟೆಗಳು ಪರಿಸರ ಸ್ನೇಹಿ ಅಂತ ಹೇಳ್ತೀವಿ. ಪರಿಸರ ಸಮತೋಲನದಲ್ಲಿ ಇವುಗಳ ಒಂದು ಪಾತ್ರ ಏನಿದೆ ಅನ್ನೋದನ್ನು ತಿಳಿಸಿ. ಚಿಟ್ಟೆಗಳಲ್ಲಿ ಮುಖ್ಯ ನಾವು ಆಹಾರ ಸರಪಳಿಲಿ ನಾವು ಇದನ್ನು ನೋಡ್ಬೋದು. ಆಹಾರ ಸರಪಳಿಲಿ ಹೇಗೆ ಅಂದರೆ ತುಂಬ ಪಕ್ಷಿಗಳಿಗೆ, ತುಂಬ ಬಾವಲಿಗಳಿಗೆ ಮತ್ತು ನಮ್ಮ ಪಲ್ಲಿಗಳಿಗೆ ಮತ್ತು ಜೇಡಗಳಿಗೆ ಇದು ಆಹಾರವಾಗಿ ಇದು ಉಪಯೋಗ ಆಗುತ್ತೆ. ಅದಲ್ಲದೆ ಇದೇನಾಗುತ್ತೆ, ಮರಿ ಅವಸ್ಥೆ ಕಂಬಳಿ ಹುಳ ಏನಾಗುತ್ತೆ, ಎಲೆನ ತಿಂದು ಅದು ಇಕ್ಕೆಗಳ ಮುಖಾಂತರ ಮಣ್ಣಿಗೆ ಹಾಕುತ್ತೆ. ಇದರಿಂದ ನಮಗೆ ಗೊಬ್ಬರನು ಮಣ್ಣಲ್ಲಿ ಗೊಬ್ಬರ ಆಗಿ ಸೇರುತ್ತೆ, ನ್ಯೂಟ್ರಿಯೆಂಟ್ ಸೈಕಲ್ಗೆ ಹೇಳ್ತೀವಿ. ಇನ್ನು ಇವಾಗ ನಾವು ನೋಡ್ತಾ ಇದ್ದೀವಿ ಚಿಟ್ಟೆಗಳ ಒಂದು ಇದು ಸಂತತಿ ನಶಿಸ್ತಾ ಇದೆ. ಕೆಲವು ಚಿಟ್ಟೆಗಳಂತೂ ಕಾಣಿಸ್ತಾನೆ ಇಲ್ಲ. ಅದರಲ್ಲೂ ನಗರಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಂತೂ ಹುಡುಕಬೇಕು ನಾವು ದುರ್ಬಿನ್ ಹಾಕಿ. ಅಂಥ ಸ್ಥಿತಿನಲ್ಲಿ ಈಗ ಅಳಿವಿನಂಚಿನಲ್ಲಿರುವ ಚಿಟ್ಟೆಗಳನ್ನು ಕಾಪಾಡೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಇಲಾಖೆ ಕೈಗೊಂಡಿದೆ? ಮುಖ್ಯವಾಗಿ ಅಳಿವಿನಂಚಿನಲ್ಲಿ ಹೋಗ್ತಾ ಇರೋದು ಏನಕ್ಕೆ ಅಂತ ಅಂದರೆ, ನಮ್ಮಲ್ಲಿ ತಿಳುವಳಿಕೆ ಇಲ್ಲದ ಒಂದು ಇದು. ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ಚಿಟ್ಟೆಗಳ ಮರಿಗಳನ್ನ ಅಂದರೆ ಲಾರ್ವಾಗಳನ್ನ ಏನು ಹೇಳ್ತೀವಿ, ಅದು ನಮಗೆ ಪೆಸ್ಟ್ ಅಂತೇಳಿ ಅಥವಾ ಇದನ್ನು ಸೋಂಕು ಅಂತೇಳಿ ಅದನ್ನು ನಾವು ಕೀಟನಾಶಕಗಳು ಹೊಡೆದು ಅದನ್ನು ನಾವು ಹಾಳು ಮಾಡೋದಿದೆ. ಮತ್ತು ವಯಸ್ಕ ಚಿಟ್ಟೆಗಳನ್ನ ನಾವು ಹಿಡಿಯೋದು, ಕೊಲ್ಲೋದು ಮಾಡ್ತಿದ್ದೀವಿ. ಇದರಿಂದ ನಮಗೆ ಚಿಟ್ಟೆಗಳ ಸಂತತಿ ತುಂಬ ಕಡಿಮೆ ಆಗ್ತಾಯಿದೆ. ಮತ್ತು ಚಿಟ್ಟೆಗಳ ಸಂತತಿನ ನಾವು ಉಳಿಸ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಜಾಗಗಳಲ್ಲಿ ಎಷ್ಟೇ ಸಣ್ಣ ಜಾಗಗಳಲ್ಲಿ ಸಣ್ಣ ಪಾಟ್ ಇದ್ರೂ ನಾವು ಅದನ್ನು ಕನ್ಸರ್ವ್ ಮಾಡ್ಬೋದು. ಸೊ ವಾತಾವರಣ ಕೂಡ ಈ ಒಂದು ಚಿಟ್ಟೆಯ ಸಂತತಿ ನಾಶಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತೀರಿ? ಹೌದು, ವಾತಾವರಣದಲ್ಲಿ ತುಂಬ ಬಿಸಿಲಿದ್ದಾಗಲೂ ಚಿಟ್ಟೆಗಳು ಹಾರಾಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಚಳಿ ಇದ್ದಾಗಲೂ ಚಿಟ್ಟೆಗಳು ಇದಾಗುತ್ತೆ. ಮತ್ತು ನಮ್ಮಲ್ಲಿ ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತಿದ್ದೀವಿ ಅದರಿಂದನೂ ಮೊಟ್ಟೆಗಳು ಮರಿಯಾಗದೇ ಇರೋಂಥ ಒಂದು ಸಿಚುವೇಶನ್ ಬಂದಿದೆ. ಮತ್ತು ತುಂಬ ವೆಹಿಕಲ್ ಪೊಲ್ಯೂಷನ್ಸ್ಗಳಾಗಿರ್ಬೋದು. ಏನಾಗ್ತಿದೆ, ಮರಿಗಳು ಹೇಗೆ ಉಸಿರಾಡುತ್ತೆ ಅಂದರೆ ನಮ್ಮ ಥರ ಅದಕ್ಕೆ ಮೂಗಿಲ್ಲ, ಇದಿಲ್ಲ. ಅದಕ್ಕೆ ಸ್ಪೈರಿಕಲ್ಸ್ ಅಂತ ಇರುತ್ತೆ, ಅದೆಲ್ಲ ಬಾಡಿ ಮೇಲೆ ಇರುತ್ತೆ, ಸಣ್ಣ ಸಣ್ಣ ರಂಧ್ರ ಇರುತ್ತೆ, ಅದರಲ್ಲೇ ಅದು ಉಸಿರಾಡಬೇಕು. ಇಂಥ ಇದರಲ್ಲಿ ಕೆಮಿಕಲ್ನ ನಾವು ಅಂದರೆ ಗಾಳಿ ವಾಹನದ ಮಾಲಿನ್ಯ ಆಗಿರೋದ್ರಿಂದ ಮರಿಗಳು ಸಾಯ್ತಾ ಇದ್ದಾವೆ. ಚಿಟ್ಟೆಗಳಿಗೂ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೀವು ಹೇಳಿದಾಗೆ ಚಿಟ್ಟೆಗಳಿಗೆ ನಾವು ಕೂಡ ಒಂದು ಕಾರಣ ಆಗ್ತಾ ಇದ್ದೀವಿ. ರೈತರಾಗಿರ್ಬೋದು, ಕೀಟನಾಶಕಗಳನ್ನ ಸಿಂಪಡಿಸೋದಿರ್ಬೋದು, ಅದನ್ನು ಪೆಸ್ಟ್ ಅಂತ ಹೇಳಿ, ಹಾಗೆ ಅಕ್ರಮವಾಗಿ ಮಾರಾಟ ಮಾಡೋದು ಕೂಡ ಈಗ ಒಂದು ಕಂಡು ಬರ್ತಾ ಇದೆ. ಇಂಥವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಸರ್? ಮೊದಲನೇದಾಗಿ ನಾವು ಇಲಾಖೆ ಏನಾಗುತ್ತೆ ಅಂದರೆ ರೈತರ ಜೊತೆ ಒಡನಾಟ ಮಾಡಬೇಕು. ಫಸ್ಟು ನಾವು ಅದನ್ನು ಪೆಸ್ಟಿಸೈಡ್ ಆಗ್ತಾ ಇರೋಂಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿಕ್ಕೆ ಒಂದು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರಿಂದ ಏನು ಪ್ರಯೋಜನಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗುತ್ತೆ ಅವ್ರಿಗೆ, ರೈತರಿಗೆ ಪ್ರಯೋಜನಗಳನ್ನ ನಾವು ಹೇಳ್ತಾ ಇದ್ದೀವಿ. ಮತ್ತು ಕೆಲವೊಂದು ಕಡೆ ಮಾರಾಟಗಳು ಮಾಡ್ತಾ ಇದ್ದಾರೆ. ಅಂಥ ಮಾರಾಟಗಳನ್ನ ಮಾಡೋರನ್ನ ಹಿಡಿದು ಅದಕ್ಕೆ ಶೆಡ್ಯೂಲ್ 1, ಶೆಡ್ಯೂಲ್ 2 ಅಂತ ಹೇಳ್ತೀವಿ. ನಮ್ಮಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಫ್ 1972 ಪ್ರಕಾರ ಸೆಕ್ಷನ್ 9 ಹಂಟಿಂಗ್ ಈಸ್ ಪ್ರೊಹಿಬಿಟೆಡ್ ಅಂತ ಒಂದು ಇದಿದೆ, ಕಾಯ್ದೆ ಇದೆ. ಅದರಲ್ಲಿ ನಾವು ಯಾವುದಾದ್ರೂ ಪಕ್ಷಿಗಳು ಅಥವಾ ಪ್ರಾಣಿಗಳು ಅಥವಾ ಚಿಟ್ಟೆಗಳನ್ನ ಹಿಡಿದು ಮಾರಾಟ ಮಾಡ್ತಾಯಿದ್ರೆ ಅದಕ್ಕೆ ನಾವು ಕೇಸ್ ಹಾಕ್ಬೋದು. ಶೆಡ್ಯೂಲ್ 1 ಅಂದರೆ ಅದರಲ್ಲಿ ಏನೋ ಬರುತ್ತೆ, ಅದರಲ್ಲಿ 99 ಇದನ್ನು ಚಿಟ್ಟೆಗಳನ್ನ ಗುರುತು ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಬ್ರೌನ್ ಬ್ಯಾಂಬೂ ಬುಷ್ ಬ್ರೌನ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಏನಾದರೂ ಕೊಂದರೆ ಅಥವಾ ಹಿಡಿದು ಇದು ಮಾಡಿದ್ರೆ ಅದಕ್ಕೆ ಕೇಸ್ ಹಾಕ್ಬೋದು ನಾವು. ಅದರಲ್ಲಿ ಪೆನಾಲ್ಟೀಸ್ ಬಂದು 25,000ವರೆಗೂ ನಾವು ಪೆನಾಲ್ಟಿ ಹಾಕ್ಬೋದು.
ಸೆಕ್ಷನ್ 51ನಲ್ಲಿ ಪೆನಾಲ್ಟಿಲಿ 25,000ವರೆಗೂ ಪೆನಾಲ್ಟಿ ಆಗ್ಬೋದು, ಮತ್ತು 3ರಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆ ಕೂಡ ವಿಧಿಸ್ಬೋದು ಅಂತ ಇದೆ. ಓಕೆ, ಈಗ ನಾಗರಹೊಳೆನಲ್ಲಿ ಒಂದು ಚಿಟ್ಟೆಗಳ ಉದ್ಯಾನವನ ಸ್ಥಾಪಿಸಿದಿರಿ. ಅದೇ ರೀತಿ ಬೇರೆ ಕಡೆನೂ ಸ್ಥಾಪಿಸ್ಬೋದು. ಅದರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತ ತಿಳಿಸಿ. ನಾಗರಹೊಳೆ ಉದ್ಯಾನವನದಲ್ಲಿ ಚಿಟ್ಟೆ ಉದ್ಯಾನವನ ಅಂದರೆ ನನ್ನ ಮನೆಯಲ್ಲಿ ಮಾಡ್ಕೊಂಡ್ರಂಥ ಒಂದು ಸಣ್ಣದಾಗಿ ಒಂದು ಮಾಡಿರೋಂಥ ಒಂದು ಉದ್ಯಾನವನ. ಇಲ್ಲಿ ನೀವೇ ಸ್ವತಃ ಮಾಡಿರುವಂಥದ್ದು. ಇಲ್ಲಿ ಏನಾಗುತ್ತೆ, ನಾನು ಬೇಸಿಕಲಿ ಫಸ್ಟ್ ಚಿಟ್ಟೆಗಳನ್ನ ನೋಡ್ತಾ ಇರಬೇಕಾದ್ರೆ ಹಾರಾಡ್ತಿತ್ತು. ಹಾರಾಡೋಂಥ ಚಿಟ್ಟೆನ ನನ್ನ ತಲೆಯಲ್ಲಿ ಬಂದಿದ್ದು ಒಂದ್ಸಲಿ ಒಂದು ಕಡೆ ಕೂರಿಸ್ಬೇಕು ಅಂತ, ಕೂತಿರೋ ಚಿಟ್ಟೆನ ಅದಕ್ಕೆ ಆಹಾರ ಕೊಡಬೇಕು, ನೀರು ಕೊಡಬೇಕು ಅಂತ. ಆಮೇಲೆ ಅಂಥ ಚಿಟ್ಟೆಗಳನ್ನ ಮತ್ತೆ ಆರಿಸ್ಬೇಕು ಅನ್ನೋ ಒಂದು ಇದಿತ್ತು. ಹಾಗಾಗಿ ಒಂದು ಸಣ್ಣ ಒಂದು ಪ್ರಯತ್ನ 2019ರಲ್ಲಿ ಸ್ಟಾರ್ಟ್ ಮಾಡಿದೆ. ಅದನ್ನು 41 ಓಸ್ಟ್ ಪ್ಲಾಂಟ್ಸ್, ಆಹಾರ ಸಸ್ಯಗಳನ್ನ ಮತ್ತು ನೆಕ್ಟರ್ ಇಲ್ಡಿಂಗ್ ಅಂದರೆ ಹೂವಿನ ಸಸ್ಯಗಳನ್ನ ನಾನು ಅಲ್ಲಿ ಹಾಕಿದ್ದೀನಿ. ಮತ್ತು ಶೆಲ್ಟರು ಬೇಕಾಗುತ್ತೆ. 3 ತುಂಬ ಬಹುಮುಖ್ಯ ಇದು ಏನಂದರೆ, ಒಂದು ಆಹಾರ ಸಸ್ಯ, ಇನ್ನೊಂದು ಹೂವಿನ ಸಸ್ಯ ನೆಕ್ಟರ್ ಇಲ್ಡಿಂಗು, ಮತ್ತು ಇನ್ನೊಂದು ಬಂದು ಶೆಲ್ಟರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಎಷ್ಟು ಪ್ರಭೇದಗಳಿವೆ ಈಗ ಅಲ್ಲಿ ನಿಮ್ಮ ಉದ್ಯಾನ? ನನ್ನ ಮನೆಯಲ್ಲಿ ಈಗ ನಿಮಗೆ 38ರಿಂದ 40 ಪ್ರಭೇದಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇತರರಿಗೂ ಮಾದರಿ ಅಂತಾನೆ ಹೇಳ್ಬೋದು ನಿಮ್ಮ ಈ ಒಂದು ಪ್ರಯತ್ನ. ಏನಾಗ್ತಿದೆ ಅಂದರೆ, ಅದರಿಂದ ನಾವೀಗ ಒಂದು ಓಪನ್ ಲ್ಯಾಬೊರೇಟರಿ ಥರ ಮಾಡ್ಕೊಂಡಿದ್ದೀವಿ. ಚಿಟ್ಟೆಗಳು ಯಾವ ಸೀಸನಲ್ಲಿ ಬರುತ್ತೆ, ಯಾವ ಸೀಸನಲ್ಲಿ ಅದು ಬಂದು ಮೊಟ್ಟೆ ಇಡುತ್ತೆ, ಯಾವ ಸೀಸನಲ್ಲಿ ಅದು ಮೈಗ್ರೇಷನ್ ಆಗುತ್ತೆ, ಯಾವ ಸೀಸನಲ್ಲಿ ಮೊಟ್ಟೆ, ಯಾವ ಟೈಮಲ್ಲಿ ಮೊಟ್ಟೆ ಒಡೆಯುತ್ತೆ, ಮರಿ ಆಗುತ್ತೆ, ಎಷ್ಟು ದಿನ ಮರಿ ಎಲೆನ ತಿಂದು ದೊಡ್ಡದಾಗುತ್ತೆ, ಇನ್ಸ್ಟಾರ್ಸ್ಗಳಾಗುತ್ತೆ, ಆಮೇಲೆ ಯಾವ ಟೈಮಲ್ಲಿ ಅದು ಕ್ರೈಸಾಲಿಸ್ ಅಂದರೆ ಪ್ಯೂಪೇಷನ್ ಸ್ಟೇಜ್ಗೆ ಹೋಗುತ್ತೆ, ಎಷ್ಟು ಟೈಮಲ್ಲಿ ಅದು ಪ್ಯೂಪೇಷನಿಂದ ಹೊರಗಡೆ ಒಂದು ಚಿಟ್ಟೆ ಆಗಿ ಹೊರಗಡೆ ಬರುತ್ತೆ. ಹೊರಗಡೆ ಒಂದು ಚಿಟ್ಟೆ ಹೆಣ್ಣನ್ನ ಹುಡುಕ್ತಾ ಏನೇನು ಕೆಲಸಗಳು ಮಾಡುತ್ತೆ, ಫ್ಲಟ್ರಿಂಗ್ ಅಂತ ಹೇಳ್ತೀವಿ, ಫ್ಲಾಪ್ಸ್ ಅಂತ ಹೇಳ್ತೀವಿ, ಫೆರೋಮೋನ್ ರಿಲೀಸ್, ಇವನ್ನೆಲ್ಲ ನಾವು ನೋಡ್ಬೋದು. ಅದರಲ್ಲಿ ಇದಿಷ್ಟು ಅಧ್ಯಯನ ಮಾಡ್ತಾ ಇದ್ದೀವಿ. ಈಗ ಒಂದು 4 ಸ್ಪೀಷೀಸ್ದು ನಾವು ಕಂಪ್ಲೀಟ್ ಲೈಫ್ ಸೈಕಲ್ನ ಅಂದರೆ ಜೀವನ ಚಕ್ರವನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಕೆಂಪಿ ಇರ್ಬೋದು, ಮತ್ತು ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ, ನಮ್ಮ ಕರ್ನಾಟಕ ರಾಜ್ಯ ಚಿಟ್ಟೆ, ಮತ್ತು ಕಾಮನ್ ಮಾರ್ಮೋನ್ ಬಟರ್ಫ್ಲೈದು, ಮತ್ತು ಲೆಪರ್ಡ್ ಅಂತ. ಮತ್ತು ಅದಲ್ಲದೆ ನಾವು ಮೈಗ್ರೇಷನ್, ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿರೋದು ವಲಸೆಗಳು. ವಲಸೆಯಲ್ಲಿ 3-4 ಥರ ವಲಸೆ. ಈಗ ಮಲೆನಾಡು ಭಾಗದಿಂದ ಈ ಭಾಗಕ್ಕೂ ಬರೋ ಸಾಧ್ಯ ಇದೆಯಾ? ಬಯಲುಸೀಮೆಗೆ, ಬಯಲುಸೀಮೆಯಿಂದ ಮಲೆನಾಡಿಗೆ ಹೋಗೋ ಸಾಧ್ಯತೆ ಇದೆಯಾ? ಯಾವ ಸಮಯದಲ್ಲಿ ಹೋಗುತ್ತೆ? ಹೌದು, ಇದೇನಾಗ್ತದೆ, ವಲಸೆ ಬಂದು 2 ಥರ ವಲಸೆ ಆಗುತ್ತೆ, 2 ಸೀಸನಲ್ಲಿ ಆಗುತ್ತೆ. ಮೇಜರಾಗಿ ಡ್ಯಾನಿಡೆ ಅಂತ ಫ್ಲಾಮೇಲಿ ಬಂದು ಯಾವುದು ಕ್ರೋಸ್ ಅಂತ ಹೇಳ್ತೀವಿ, ಕಾಗೆಗಳು, ಡಬಲ್ ಬ್ಯಾಂಡೆಡ್ ಕ್ರೋ ಮತ್ತು ಕಾಮನ್ ಕ್ರೋ ಬಟರ್ಫ್ಲೈ, ಮತ್ತು ಬ್ಲೂ ಟೈಗರ್ಸ್. ಬ್ಲೂ ಟೈಗರ್, ಓಪನ್ ಬ್ಲೂ ಟೈಗರ್ ಮತ್ತು ಗ್ಲಾಸಿ ಬ್ಲೂ ಟೈಗರ್, ಇವು 4 ಸ್ಪೀಷೀಸ್ಗಳು. ಜೊತೆಗೆ ಪ್ಲೈನ್ ಟೈಗರ್ ಅಂತ ಬರುತ್ತೆ. ಪ್ಲೈನ್ ಟೈಗರ್ ಮತ್ತು ಎಮಿಗ್ರೆಂಟ್ಸ್, ಇವಿಷ್ಟು ಮೈಗ್ರೇಷನ್ನ ಸ್ಟಾರ್ಟ್ ಮಾಡ್ತವೆ. ಎಲ್ಲಿಂದ ಅಂದರೆ ಈಸ್ಟರ್ನ್ ಘಾಟ್ಸಿಂದ ವೆಸ್ಟರ್ನ್ ಘಾಟ್ಸ್ವರೆಗೂ. ಈಸ್ಟರ್ನ್ ಘಾಟ್ಸ್ ಮಹೇಂದ್ರಗಿರಿಯಿಂದ ವೆಸ್ಟರ್ನ್ ಘಾಟ್ಸ್ ನಮ್ಮ ಸಹ್ಯಾದ್ರಿ ತಪ್ಪಲವರೆಗೂ ಬರ್ತವೆ. ಅಲ್ಲಿ ಇದು ಯಾವಾಗ ಆಗುತ್ತೆ ಅಂದರೆ ಮಿಡ್ ಅಕ್ಟೋಬರ್ ಮತ್ತು ನವಂಬರ್, ಡಿಸೆಂಬರ್, ಜನವರಿವರೆಗೂ ನಾವು ನೋಡ್ಲಿಕ್ಕೆ ಸಿಗ್ತದೆ. ಇದು ಸಮಯದಲ್ಲಿ ನಮ್ಮ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಅದಕ್ಕೆ ಬೇಕಾದಂಥ ಆಹಾರ ಸಸ್ಯಗಳು ಇರೋದ್ರಿಂದ ಅವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬರ್ತವೆ. ಮತ್ತು ಇಲ್ಲಿಂದ ಮಳೆ ಜಾಸ್ತಿ ಆದಾಗ, ಮಳೆ ಸೀಸನ್ಗಿಂತ ಮುಂಚೆ, ಆನ್ಸೆಟ್ ಆಫ್ ಮಾನ್ಸೂನ್ಗಿಂತ ಮುಂಚೆ, ಪ್ರೀ ಮಾನ್ಸೂನ್ಗಿಂತ ಮುಂಚೆ, ಇಲ್ಲಿ ಮೇ ಮತ್ತು ಜೂನಲ್ಲಿ ಇದು ಇಲ್ಲಿಂದ ಜಾಗ ಖಾಲಿ ಮಾಡಿ ಮತ್ತೆ ನಾವು ಮಹೇಂದ್ರಗಿರಿ ಕಡೆಗೆ ಹೋಗೋದನ್ನ ನಾವು ನೋಡ್ಬೋದು, ಈಸ್ಟರ್ನ್ ಘಾಟ್ಸ್ಗೆ ಹೋಗೋದನ್ನ ನೋಡ್ಬೋದು. ಹೀಗೆ ಬರ್ತಾ ಇರ್ಬೇಕಾದ್ರೆ, ಟ್ರಾವೆಲ್ ಮಾಡ್ಕೊಂಡು ಬರಬೇಕಾದ್ರೆ ಕೆಲವೊಂದು ಮುಂಚೆ ತುಂಬ ಗಿಡಗಳು ಇರ್ತಿತ್ತು, ಅದು ಕೂರಕ್ಕಾಗಿರ್ಬೋದು, ಅದರಿಂದ ನೆಕ್ಟರ್ ಕಲೆಕ್ಟ್ ಮಾಡೋದಕ್ಕಾಗಿರ್ಬೋದು, ಆಲ್ಕಲೈಟ್ಸ್ ಕಲೆಕ್ಟ್ ಮಾಡೋಕ್ಕಿರ್ಬೋದು. ಮೇಜರಾಗಿ ಈ ಬಟರ್ಫ್ಲೈಸ್ ಆಲ್ಕಲೈಟ್ಸ್ ಕಲೆಕ್ಟ್ ಮಾಡುತ್ತೆ, ತನ್ನ ಬಾಡಿನ ಟಾಕ್ಸಿಕ್ ಮಾಡ್ಕೊಳ್ಳಲಿಕ್ಕೆ. ಬೇರೆ ಯಾವುದು ಪಕ್ಷಿಗಳು ತಿಂದಿದ್ದಂಗೆ ಇದು ಟಾಕ್ಸಿಕ್ ಮಾಡ್ಕೊಳ್ಳುತ್ತೆ. ಇದು ಆಲ್ಕಲೈಟ್ಸ್ ಕಲೆಕ್ಟ್ ಮಾಡುತ್ತೆ. ಆಲ್ಕಲೈಟ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮೇಜರಾಗಿ ಬಂದು ಕ್ರೊಟೊಲೇರಿಯಾ ರೆಟುಸಾ ಅಂತ ಹೇಳ್ತೀವಿ, ಕ್ರೊಟೊಲೇರಿಯಾ ರೆಟುಸಾ ಮತ್ತು ಇಲಿಯೋಟ್ರೋಪಿಕಮ್ ಇಂಡಿಕಮ್ ಅಂತ, ಈ 2 ಸ್ಪೀಷೀಸಲ್ಲಿ ಇದು ನೆಕ್ಟರ್ ಕಲೆಕ್ಟ್ ಮಾಡಲ್ಲ, ಅದು ಟಾಕ್ಸಿಕ್ ಮೆಟೀರಿಯಲ್ನ ಕಲೆಕ್ಟ್ ಮಾಡುತ್ತೆ. ಆಲ್ಕಲೈಟ್ಸ್ನ ಕಲೆಕ್ಟ್ ಮಾಡುತ್ತೆ. ಯಾವುದೇ ಪ್ರಾಣಿಗಳು ತಿಂದೆ ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕೆ ಮಾಡೋಂಥದ್ದು. ಇದು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಆಲ್ಟ್ ಮಾಡಿ, ಒಂಥರ ಫ್ಯೂಲ್ ಸ್ಟೇಷನ್ ಥರ. ನಾವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ತೀವಲ್ಲ, ಅದೇ ಥರ ಇದು ಲಾಂಗ್ ಮೈಗ್ರೇಷನಲ್ಲಿ ಇದೊಂದು ಆಗಂತ ಪ್ರೋಸೆಸ್. ಈ ಥರ ಗಿಡಗಳನ್ನ ನಾವು ಮನೆ ಹತ್ರ ಹಾಕಿದಾಗ ಅವಕ್ಕೆ ಬಂದು ರೆಸ್ಟ್ ಮಾಡಲಿಕ್ಕೆ, ಕೂತ್ಕೊಂಡು ಅವು ಆಲ್ಕಲೈಟ್ಸ್ನ ಕಲೆಕ್ಟ್ ಮಾಡೋಕ್ಕೆ ಮತ್ತು ಅದ್ರ ಜರ್ನಿನ ಮುಂದೆ ಮಾಡಲಿಕ್ಕೆ ಇದು ನಾವು ಭಾಳ ಉಪಯೋಗ ಆಗುತ್ತೆ. ನಾವು ಮಹೇಂದ್ರಗಿರಿ ಸಾಮಾನ್ಯರು ಕೂಡ ಇದನ್ನ ಮಾಡಬಹುದು. ಜನಸಾಮಾನ್ಯರು ಮನೆಗಳಲ್ಲಿ ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡು ಮನೆಯಲ್ಲಿ ಒಂದು 5ರಿಂದ 6 ಸ್ಪೀಷೀಸ್ನ ನಾವು ಹಾಕಿದ್ರೆ ನಮ್ಗೆ ಒಂದು 10ರಿಂದ 15 ಬಟರ್ಫ್ಲೈಸ್ನ ನಾವು ನೋಡ್ಬೋದು. ಮತ್ತು ಸಣ್ಣ ಒಂದು ಹೂವಿನ ಗಾರ್ಡನ್ ಮಾಡಿದ್ರು ಅಷ್ಟೇ, ಅಂದರೆ ಹೂವಿನ ತೋಟ ಮಾಡಿದ್ರು ಅಷ್ಟೇ. ಮತ್ತು ನಮಗೆ ಬೇಕಾಗಿರೋಂಥದ್ದು, ಮನೆಗೆ ಬೇಕಾಗಿರೋಂಥ ಕರ್ಬೇವಿನೆಲೆ ಮತ್ತು ನುಗ್ಗೆ ಸೊಪ್ಪು ಮತ್ತು ನಿಂಬೆಹಣ್ಣು, ಕಿತ್ತಲೆ
ಬಾಳೆಹಣ್ಣು ಮತ್ತು ಚಕ್ಕೆ ಗಿಡ, ಕಣಿಗ್ಲೆ ಇವನ್ನೆಲ್ಲ ನಾವು ಹಾಕೋದ್ರಿಂದ ಬಟರ್ಫ್ಲೈಸ್ಗೆ ಊಟನೂ ಕೊಡ್ಬೋದು. ನಿಮಗೆ ಏನು ಸಿಗಬೇಕು ನಿಮ್ಮ ಊಟಗಳನ್ನ ನೀವು ತಯಾರಿಸ್ಕೋಬೋದು. ಓಕೆ. ಸೊ ಇಷ್ಟೆಲ್ಲ ಆಸಕ್ತಿಕರ ವಿಷಯಗಳಿವೆ. ಇನ್ನೂ ಕೆಲವು ಆಸಕ್ತಿಕರ ಆಕರ್ಷಕ ಚಿಟ್ಟೆಗಳು ಕೂಡ ನಾವು ನೋಡ್ತೀವಿ ಈ ಪರಿಸರದಲ್ಲಿ. ಅಂದರೆ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುವಂಥ ಚಿಟ್ಟೆಗಳ ಬಗ್ಗೆ ಏನಾದರೂ ತಿಳಿಸಿ. ವಿಶೇಷ ಗುಣಲಕ್ಷಣಗಳು ಅಂದರೆ ಇದರಲ್ಲಿ ವಿಶೇಷತೆ ಅಂದರೆ ಮಿಮಿಕಿಂಗ್ ಅಂತ ಹೇಳ್ತೀವಿ. ಮಿಮಿಕ್ ಅಂದರೆ ಒಂದು ಬಟರ್ಫ್ಲೈ ಇನ್ನೊಂದು ಬಟರ್ಫ್ಲೈ ಥರ ತೋರಿಸ್ಕೊಳ್ಳುತ್ತೆ. ಒಂದು ಕೆಲವು ಜಾತಿ ಬೇರೆ, ಬಟ್ ಅದ್ರ ಥರ ರಿಸಂಬ್ಲೆನ್ಸ್ ಇರುತ್ತೆ. ಏನಂದರೆ ಈಗ ಒಂದು ಟಾಕ್ಸಿಕ್ ಇರುತ್ತೆ ಬಟರ್ಫ್ಲೈಸ್, ಪಕ್ಷಿಗಳು ಇನ್ನೊಂದು ಇನ್ಟಾಕ್ಸಿಕೆಂಟ್ ಇರುತ್ತೆ, ಇದು ಪ್ಯಾಲೆಟಬಲ್ ಇರ್ತದೆ. ಅದನ್ನು ತಿಂದ್ಬಿಡುತ್ತಲ್ಲ ಅಂತೇಳಿ ಅದು ನಾನ್ ಪ್ಯಾಲೆಟಬಲ್ ಟಾಕ್ಸಿಕ್ ಇರೋಂಥ ಬಟರ್ಫ್ಲೈ ಥರ ಪ್ರೊಜೆಕ್ಟ್ ಮಾಡ್ಕೊಂಡು ಓಡಾಡುತ್ತೆ. ಇನ್ನು ಕೆಲವೊಂದು ಪಕ್ಷಿಗಳು ಮುಟ್ಬಾರ್ದು ಅಂತೇಳಿ ಇದು ಮಾಡುತ್ತೆ. ಕೆಲವೊಂದು ಇನ್ನೊಂದು ಏನಂದರೆ ಬಾಡಿಲಿ ಅಂದರೆ ವಿಂಗ್ಸಲ್ಲಿ ಡಿಸ್ಪ್ಲೇ ತೋರಿಸೋದು. ಕೆಲವೊಂದು ಕಣ್ಣು ಥರ ತೋರಿಸುತ್ತೆ. ಕಣ್ಣು ಥರ ತೋರಿಸಿದಾಗ ಅದಕ್ಕೆ ಬೇರೆ ಇದಕ್ಕೆ ಒಂದು ಆಹಾರನ ಇದನ್ನ ಹಿಡಿಬಾರ್ದು ನಾನು ಅಂತ ಇದಾಗುತ್ತೆ. ಇನ್ನು ಕೆಲವೊಂದು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ಕ್ಯಾಮೋಫ್ಲೇಜ್ ಅಂದರೆ ಕಾಣದೇ ಇಲ್ಲ, ಆ ಸರೌಂಡಿಂಗ್ಗೆ ಹೊಂದ್ಕೊಬಿಟ್ಟಿರುತ್ತೆ. ಆ ಸರೌಂಡಿಂಗ್ ಹೆಂಗೆ ಇರುತ್ತೆ ಅದೇ ಥರ ಹೊಂದ್ಕೊಂಡು ಇದಾಗಿರುತ್ತೆ. ಅದನ್ನು ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಈವ್ನಿಂಗ್ ಬ್ರೌನ್ ಅಂತ ಹೇಳ್ತೀವಿ. ಈವ್ನಿಂಗ್ ಬ್ರೌನಲ್ಲಿ 3 ಥರ ನೋಡ್ಬೋದು ನಾವು. ಮಳೆಗಾಲದಲ್ಲೇ ಒಂಥರ ಕಲರ್ ನೋಡ್ಬೋದು, ಚಳಿಗಾಲದಲ್ಲೇ ಒಂಥರ ನೋಡ್ಬೋದು, ಮತ್ತು ಬಿಸಿಲುಗಾಲದಲ್ಲಿ ಒಂಥರ ಬಣ್ಣ ಮಾರ್ಫ್ ಚೇಂಜ್ ಆಗ್ತಾ ಹೋಗ್ತದೆ. ಮತ್ತು ಸದರ್ನ್ ಬರ್ಡ್ ವಿಂಗ್, ಸ್ವರ್ಣೆಯಲ್ಲಿ ನಾವು ತುಂಬ ದೊಡ್ಡ ಚಿಟ್ಟೆ ಇದು ನಮ್ಮ ಮಲೆಕಾಡುಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಿಗೋದು. ತುಂಬ ದೊಡ್ಡ ಚಿಟ್ಟೆ ಇರೋದ್ರಿಂದ ಈಶ್ವರ ಬಳ್ಳಿ ಅಂತ ಒಂದು ಬಳ್ಳಿ ಇದೆ, ಗಿಡ ಇದೆ. ಅದಕ್ಕೆ ಮಾತ್ರ ಅರಿಸ್ಟೋಲೋಕ ಇಂಡಿಕಾ ಅಂತ ಅದ್ರ ಸೈಂಟಿಫಿಕ್ ನೇಮ್. ಅಲ್ಲಿಗೆ ಮಾತ್ರ ಹೋಗಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ತುಂಬ ಅದ್ರದ್ದು ಲೈಫ್ ಸೈಕಲ್ ತುಂಬ ಬೆಳೆಗಳಲ್ಲಿ. ಅರಿಸ್ಟೋಲೋಕದಲ್ಲಿ ಬೇರೆ ಸ್ಪೀಶೀಸ್ಗಳಿದ್ದಾವೆ, ಒಂದು 3-4 ಜಾತಿ. ಅದರಲ್ಲಿ ಇದು ಮಾಡುತ್ತೆ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅದು ಮಾಡಲ್ಲ. ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಚಿಟ್ಟೆಗಳ ಬಗ್ಗೆ. ಎಲ್ಲ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.